ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಲಯ ನಂಬರ್ 2ರ ಕಚೇರಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಆಸ್ತಿ ಮೇಳ ಹಾಗೂ ಆಸ್ತಿಕರ ಮೇಳವನ್ನು ಆಯೋಜಿಸಿದ್ದು, ಪಾಲಿಕೆ ಸದಸ್ಯರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ವಲಯ ಆಯುಕ್ತರು ಅರವಿಂದ್ ಜಮಖಂಡಿ ಮಾತನಾಡಿ, ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ನೇರವಾಗಿ ಅಧಿಕಾರಿಗಳನ್ನು ಸಂದರ್ಶಿಸಿ ಮಾಡಿಕೊಳ್ಳಲು ಸಲಹೆ ನೀಡಿದರು. ಹಾಗೆ ಸಾರ್ವಜನಿಕರಿಗೆ ಮೂರನೇ ವ್ಯಕ್ತಿಗಳಿಂದ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಂಡಲ್ಲಿ ಸಮಸ್ಯೆ ಆಗುತ್ತದೆ ಎಂದು ತಿಳಿಸಿದರು. ಇನ್ನು ಪಾಲಿಕೆ ಸದಸ್ಯರಾದ ಶಂಭು ಸಾಲ್ಮನಿಯವರು ಮಾತನಾಡಿ, ಪಾಲಿಕೆಯು ಈ ಮೇಳವನ್ನು ಸಾರ್ವಜನಿಕರ ಅನುಕೂಲತೆಗಾಗಿ ಹಮ್ಮಿಕೊಂಡಿದ್ದು, ಎಲ್ಲ ಸಾರ್ವಜನಿಕ ಬಾಂಧವರು ಮೇಳದಲ್ಲಿ ಭಾಗವಹಿಸಿ ತಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಜನರ ಈ ಸ್ವತ್ತಿಗಾಗಿ ಅರ್ಜಿಯನ್ನು ಸ್ಥಳದಲ್ಲೇ ಪಡೆದು ತ್ವರಿತವಾಗಿ ಈ ಸ್ವತ್ತುಗಳನ್ನು ತಯಾರಿಸಿ ಪಾಲಿಕೆ ಸದಸ್ಯರು ಹಾಗೂ ಪಾಲಿಕೆ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರಿಗೆ ಈ ಸ್ವತ್ತುಗಳನ್ನು ಪೂರೈಸಲಾಯಿತು. ವಲಯ ಕಚೇರಿ 2ರ ವ್ಯಾಪ್ತಿಯ ಕರದಾತರು ಈ ಸ್ವತ್ತು ದಾಖಲೆಗಳನ್ನು ಸಲ್ಲಿಸಿ ಈ ದಿನವೇ ಈ ಸ್ವತ್ತು ಪ್ರಮಾಣ ಪತ್ರವನ್ನು ಸ್ವೀಕರಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನೊಂದೇನು ಅವ್ರ ಕಾರ್ಯಕ್ಕಾಗಿ ಏನು ಕೆಲಸ ಮಾಡತ್ತಾರ, ಅವ್ರ ಕೈಗಾರಿಕೆ ವರ್ಕರ್ಗಳು ಕೆಲಸ ಮಾಡತ್ತಾರಲ್ಲ, ಒಳ್ಳೆ ಅಭಿಮಾನ ಇದೆ. ಮತ್ತು ಏನೇ ಆಗಲಿ ಸ್ಪಂದನೆ ಮಾಡ್ತಾರೆ ಬಂದಂತೆ, ಅದು ಒಳ್ಳೆ ಕೆಲಸ. ಮತ್ತು ಇದು ಗೌರ್ಮೆಂಟ್ಗೂ ಧನ್ಯವಾದಗಳು. ಇದು ಮತ್ತು ಇನ್ನೊಂದು ನೀರಿನ ಒಂದು ದೊಡ್ಡ ಸಮಸ್ಯೆ, ನೀರಿನ ಅದನ್ನು ಸಾಲ್ವ್ ಮಾಡಿಕೊಟ್ರೆ ಒಳ್ಳೆಯದು. ಧನ್ಯವಾದಗಳು. ಮತ್ತು ಎಲ್ಲರಿಗೂ ನಿಮ್ಮ ಕಮಿಷನರ್, ನಿಮ್ಮ ಹುಬ್ಬಳ್ಳಿ ನಾಡು ಮಹಾನಗರ ಪಾಲಿಕೆ ಎಲ್ಲರಿಗೂ ಧನ್ಯವಾದಗಳು. ಕಾರ್ಪೊರೇಟರ್ ಆಯ್ತು, ನೀವು ಕಮಿಷನರಿಗೆ ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ತದೆ. ಮತ್ತು ಜನರಿಗೆ ಅನುಕೂಲ. ಇದಕ್ಕೆ ಅಡ್ಡಾಡಬಾರ್ದು. ನಾವು ದುಡ್ಡು ಕಟ್ಟೋದೇನು ಕಟ್ಟಿಸ್ಕೊಳ್ರಿ, ಏನು ಕಟ್ಟಿಸ್ಕೊಳ್ರಿ, ಅಡ್ಡಾಡ್ಸಕ್ಕೆ ಹತ್ತಕ್ಕೆ ಹೋಗ್ಬೇಡಿ. ಓಕೆ, ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರುಗಳಾದ ಶಂಭು ಸಾಲ್ಮನಿ, ಶ್ರೀಮತಿ ದೀಪಾ ನೀರಲ್ಕಟ್ಟಿ, ನಾಜರೆ, ಶಂಕರ್ ಶಿಳಿಕೆ ಹಾಗೂ ವಲಯ ಆಯುಕ್ತರಾದ ಅರವಿಂದ್ ಜಮಖಂಡಿ, ಕಂದಾಯಾಧಿಕಾರಿಯಾದ ಶಿವಕುಮಾರ್ ನಾಗ್ನೂರ್, ವಲಯ ಕಚೇರಿ ನಂಬರ್ 2ರ ಎಲ್ಲ ಸಿಬ್ಬಂದಿಗಳು ಹಾಜರಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಧಾರವಾಡ ನ್ಯೂಸ್.